ಸಿಎಂ ಸಿದ್ದರಾಮಯ್ಯ ಅವರು ಮಂಡಿಸಿರುವಂತಹ ಬಜೆಟ್ ವಿರುದ್ಧ ಇದೀಗ ಬಿಜೆಪಿ ಅವರು ಪ್ರೊಟೆಸ್ಟ್ ಒಂದನ್ನ ನಡೆಸ್ತಾ ಇದ್ದಾರೆ. ಬಜೆಟ್ ಅನ್ನ ಖಂಡಿಸಿ ಮಂಡ್ಯದ ಸಂಜಯ್ ವೃತ್ತದಲ್ಲಿ ಬಿಜೆಪಿಯ ಕೆಲವು ಶಾಸಕರು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ನಾಮ ಹಾಕಿಕೊಂಡು ಹಲಾಲ್ ಬಜೆಟ್ ಎಂದು ಘೋಷಣೆಯನ್ನ ಜೋರಾಗಿ ಕೂಗುತ್ತಾ ಕಿವಿಯಲ್ಲಿ ಹೂ ಇಟ್ಟುಕೊಂಡು ಬಡವರ ದಲಿತರ ವಿರುದ್ಧ ಅಲ್ಪಸಂಖ್ಯಾತರ ಓಲೈಕೆ ಎಂದು ಜೋರಾಗಿ ಘೋಷಣೆಯನ್ನ ಹಾಕುತ್ತಾ ಬಿಜೆಪಿ ಮುಖಂಡ ಇಂದವಳು ಸಚ್ಚಿದಾನಂದ ಅರವಿಂದ್ ಹಾಗೂ ಬಿಜೆಪಿ ಕಾರ್ಯಕರ್ತರು ಸೇರಿ ಸಿದ್ದರಾಮಯ್ಯ ಅವರ ವಿರುದ್ಧ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇವತ್ತು ಏನು ಸ್ವೀಟ್ 16 ಬಜೆಟ್ ಅನ್ನ ಸಿದ್ದರಾಮಯ್ಯನವರು ಮಂಡಿಸಿದರೆ 16ನೇ ಬಜೆಟ್ ಮಂಡಿಸಿದರೆ ಇದು ಅಕ್ಷರ ಸಹ ಹಲಾಲ್ ಬಜೆಟ್, ಇದು ಸಾಬರು ಬಜೆಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ಸಂವಿಧಾನದ ಆಶಯದಂತೆ ಸಂವಿಧಾನದ ಪುಸ್ತಕವನ್ನು ಹಿಡ್ಕೊಂಡು ಎಲ್ಲ ಕಾಂಗ್ರೆಸ್ಸಿಗರು ಓಡಾಡ್ತಿರ್ತಾರೆ. ಆದರೆ ಸಂವಿಧಾನದ ವಿರೋಧಕ್ಕೆ ತಕ್ಕಂತೆ ಇವತ್ತು ಬಜೆಟನ್ನು ಮಂಡಿಸಿದ್ದಾರೆ. ಕಾರಣ ಏನು ಅಂದರೆ ಸಂವಿಧಾನ ಹೇಳುತ್ತೆ ಸರ್ವರಿಗೂ ಸಮಬಾಳು ಸರ್ವರು ಸಮಪಾಲು ಅಂತೇಳಿ. ಆ ಒಂದು ಸಂವಿಧಾನವನ್ನು ಧಿಕ್ಕರಿಸಿ ಕೇವಲ ಒಂದೇ ಒಂದು ಸಮುದಾಯಕ್ಕೆ ಅತಿ ಹೆಚ್ಚು ಬಜೆಟ್ನಲ್ಲಿ ಮೀಸಲಿಟ್ಟಿರ್ತಕ್ಕಂಥದ್ದು ಇದು ಖಂಡನೀಯ, ಸಂವಿಧಾನ ವಿರೋಧಿ ನಡೆ. ಏನು ಕಳೆದ ಬಾರಿ ಕಿಸಾನ್ ಸಮ್ಮಾನ್ ಹಣವನ್ನು 4,000 ರೂಪಾಯಿನ ಕಿತ್ತಾಕಿದ್ರಿ, ಅದನ್ನು ಕೊಡೋದ್ರ ಮುಖಾಂತರ ರೈತರ ನೆರವು ಬರಬೇಕು. ಹಿಂದೂ ಹೆಣ್ಮಕ್ಕಳ ಆತ್ಮರಕ್ಷಣೆಗೂ ಕೂಡ ಇವರು ಹಣ ಕೊಡಬೇಕು. ಹಿಂದೂ ಹೆಣ್ಮಕ್ಳುಗಳ ಸರಳ ವಿವಾಹಕ್ಕೂ ಹಣ ಕೊಡಬೇಕು. SC ST OBC ಲಿಂಗಾಯತರು ಗೌಡರು ಕುರುಬರು ಸೇರಿದಂತೆ ಎಲ್ಲ ಜಾತಿ ವರ್ಗಕ್ಕೂ ಏನು ಅಭಿವೃದ್ಧಿ ಪ್ರಾಧಿಕಾರ ಇದೆ ಆ ಪ್ರಾಧಿಕಾರಕ್ಕೆ ಹಣವನ್ನು ಮೀಸಲಿಡಬೇಕು. ಇದು ಸಂಪೂರ್ಣ ಹಲಾಲ್ ಬಜೆಟ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸಿದ್ದರಾಮಯ್ಯನವರು 16ನೇ ಬಾರಿ ಬಡ್ಜೆಟ್ ಮಂಡಿಸವ್ರೆ. ಈ ಹಿಂದೆ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಯಾವ ರೀತಿ ಅವಮಾನ ಮಾಡಿತ್ತು, ಯಾವ ರೀತಿ ಅವ್ರಿಗೆ ಅಪಮಾನ ಮಾಡಿತ್ತು, ಅದೇ ರೀತಿ ದಲಿತರನ್ನು ಹಿಂದುಳಿದವ್ರನ್ನ ಬಳಸ್ಕೊಂಡು ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ದಲಿತ ವಿರೋಧಿ ಎನ್ನುವಂಥ ಮತ್ತೊಮ್ಮೆ ಸಾಬೀತು ಮಾಡಿದೆ. ವಿಶೇಷವಾಗಿ AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ಸಮಾಜ ಕಲ್ಯಾಣ ಸಚಿವರಾದಂಥ ಮಹದೇವಪ್ಪನವರು, ಪ್ರಿಯಾಂಕಾ ಖರ್ಗೆ ಅವರು ಏನಿವತ್ತು ದಲಿತರಿಗೆ ವಿಶೇಷವಾಗಿ ಬಡ್ಜೆಟ್ನಲ್ಲಿ ಅನುದಾನ ಮೀಸಲಿರಿಸಲಿಕ್ಕೆ ವಿಫಲರಾಗಿದ್ದಾರೆ. ನಿಜಕ್ಕೂ ಕೂಡ ಇದು ದಲಿತ ವಿರೋಧಿ ಬಡ್ಜೆಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕರಳು ಕಿತ್ತು ಬರುತ್ತೆ. ರೈತರಿಗೆ ಮತ್ತೊಮ್ಮೆ ಅನ್ಯಾಯ ಮಾಡಿದ್ದಾರೆ. ರೈತರು ಕೃಷಿ ಮತ್ತು ಪಶುಸಂಗೋಪನೆ, ತೋಟಗಾರಿಕೆ ಇಲಾಖೆ ಇವೆಲ್ಲ ಸೇರಿದ್ರು 10-15 ಸಾವಿರ ಕೋಟಿ ಬಡ್ಜೆಟ್ ಇಟ್ಟಿದ್ದಾರೆ. ನಿಜಕ್ಕೂ ಇದು ಸಿದ್ದರಾಮಯ್ಯನವರು ಒಬ್ಬ ರೈತನ ಮಗನಾಗಿ ರೈತ ಕುಲಕ್ಕೆ ಅವಮಾನ ಮಾಡಿದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದರೆ ಇವತ್ತು ಹಳ್ಳಿಗಳಲ್ಲಿ ಕೃಷಿ ಮಾಡಲಿಕ್ಕೆ ಯುವಕರು ವಿಮುಖರಾಗ್ತಾ ಇದ್ದಾರೆ. ಕೃಷಿ ಮಾಡಲಿಕ್ಕೆ ಅವ್ರಿಗೆ ಆಸಕ್ತಿ ಇಲ್ಲ. ಇವತ್ತೇನು ಮುಸ್ಲಿಂ ಸಾದಿ ಭಾಗ್ಯಕ್ಕೆ 50,000 ಕೊಟ್ಟಿದ್ದಾರೆ. ಸಾವಿರಾರು ಜನ ಯುವಕರು, ರೈತರು ಮಕ್ಕಳು, ವ್ಯವಸಾಯ ಮಾಡುವಂಥ ರೈತರಿಗೆ ಇವತ್ತು ಹೆಣ್ಣು ಕೊಡ್ತಾ ಇಲ್ಲ. ಸ್ವಾಮಿ, ದಯಮಾಡಿ ರೈತರು ಮಕ್ಕಳು ಮದುವೆ ಆದರೂ ನೀವು 2 ಲಕ್ಷ 3 ಲಕ್ಷ ಕೊಟ್ಟರೆ ತಪ್ಪಾಗೋದಿಲ್ಲ. ತುಂಬ ಮುಂದುವರೆದಂಥ ದೇಶಗಳಲ್ಲಿ, ಈಗ ಜರ್ಮನ್ನಲ್ಲಿ ತುಂಬ ವಯಸ್ಸಾದವರಿದ್ದಾರೆ, ಯುವಕರಿಲ್ಲ. ಪ್ರಪಂಚದಾದ್ಯಂತ ಬಂದಿಲ್ಲಿ ನೆಲೆಸಿ ಅಂತ ಕರೆ ಕೊಡ್ತಾ ಇರ್ತಕ್ಕಂಥ ಕಾಲಮಾನದಲ್ಲಿ 130, 140, 150 ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತ ದೇಶದಲ್ಲಿ ಕೃಷಿ ಮಾಡೋರಿಲ್ಲದವರೇ ತಿನ್ನಕ್ಕೆ ಅನ್ನ ತೆಗೋದಿಲ್ಲ. ಸ್ವಾಮಿ, ದಯಮಾಡಿ ಕೃಷಿಗೆ ವಿಶೇಷವಾದಂಥ ಪ್ಯಾಕೇಜ್ ಕೊಟ್ಟು ಪ್ರತ್ಯೇಕವಾಗಿ ಒಂದು ಕೃಷಿ ಬಡ್ಜೆಟ್ನ ಮಂಡನೆ ಮಾಡಬೇಕು. ಸುಮಾರು 50,000 ಕೋಟಿಯನ್ನು ಕೃಷಿ ಮಾಡೋರಿಗೆ, ಕೃಷಿಕರಿಗೆ, ಕೃಷಿ ವಲಯಕ್ಕೆ, ತೋಟಗಾರಿಕೆಗೆ, ಪಶುಸಂಗೋಪನೆಗೆ ನೀವು ಮೀಸಲು ಇಡದೆ ಹೋದರೆ ಇದು ಕೇಂದ್ರ ಸರ್ಕಾರನೂ ಎಚ್ಚೆತ್ಕೊಳ್ಬೇಕು. ನಮ್ಮ ಸರ್ಕಾರನೂ ಏನು ಮೋದಿ ಸಾಹೇಬ್ರು 6,000 ಕೊಡ್ತಾ ಇದ್ದಾರೆ, ಅದು ಸ್ವಾಗತಾರ್ಹ. ವಿಶೇಷವಾಗಿ ರಾಜ್ಯ ಸರ್ಕಾರದಲ್ಲಿ ಕೃಷಿ ಮಾಡ್ತಕ್ಕಂಥ ಯುವಕರನ್ನ ಹೆಚ್ಚೆಚ್ಚು ಕೃಷಿ ಮಾಡಲಿಕ್ಕೆ ನೀವು ತೊಡಗಿಸ್ಕೊಳ್ಳಿಲ್ಲ ಅಂದರೆ ಮುಂದೊಂದು ದಿನ ಆಹಾರ ಇಲ್ಲದೇ ಸಾಯ್ತಾರೆ. ರಸ್ತೆ ಇಲ್ಲದೆ ಇರ್ಬೋದು, ಎಲೆಕ್ಟ್ರಿಸಿಟಿ ಇಲ್ಲದೆ ಇರ್ಬೋದು, ಏನಿಲ್ಲದವರು ಇರ್ಬೋದು. ಸ್ವಾಮಿ ಸಿದ್ದರಾಮಯ್ಯನವರೇ, ಅನ್ನ ತಿಂದನೆ ಯಾರೂ ಬದುಕೋಕ್ಕಾಗಲ್ಲ. ರೈತರನ್ನ, ದಲಿತರನ್ನ, ಮಹಿಳೆಯರಿಗೆ ಏನೇನೋ ಈ ಬಡ್ಜೆಟ್ ಒಂಥರ ನಮ್ಮ ಕಾರ್ಯಕರ್ತರು ಮಾಡ್ತಾಯಿದ್ರು, ಮೂಗಿಗೆ ತುಪ್ಪ ಸುರಿಯುವಂಥ ಬಡ್ಜೆಟ್ ಇದು. ದಯಮಾಡಿ ವಿಶೇಷವಾಗಿ ಮತ್ತೊಮ್ಮೆ ಪರಿಶೀಲನೆ ಮಾಡಿ. ಈಗ 4 ಲಕ್ಷ ಕೋಟಿ 4 ಲಕ್ಷ ಕೋಟಿ ಅಂತ ಬೀಗಬೇಡಿ ಸ್ವಾಮಿ. ಸಾಲ 1 ಲಕ್ಷ ಕೋಟಿ ಇದೆ, ಯೋಜನಾ ವೆಚ್ಚ, ಯೋಜನೇತರ ವೆಚ್ಚ ಅಂತ ನೀವಿರೋ 2 ಲಕ್ಷ 4 ಲಕ್ಷ ಕೋಟಿಲಿ 2 ಲಕ್ಷ ಕೋಟಿ ಬರೀ ಸಂಬಳ ಕೊಡಕ್ಕೆ ಬೇಕು ಸ್ವಾಮಿ. ಇನ್ನು 2 ಲಕ್ಷ ಕೋಟಿಲಿ 50,000 ಕೋಟಿ ಮಾಡ್ತಿರೋ, 60,000 ಕೋಟಿ ಮಾಡ್ತಿರೋ ಕೆಲಸ, ಅಭಿವೃದ್ಧಿ ಕೆಲಸ, ಅದೆಲ್ಲ ಒಂದು ಕಡೆ ಇಡಿ. ಆದರೆ
ವಿಶೇಷವಾಗಿ ನಿಜವಾಗ್ಲೂ ನೀವು ರೈತನ ಮಗ ಅಂತ ಅರ್ಥ ಬರಬೇಕಾದ್ರೆ ಕೃಷಿಗೆ ಹೆಚ್ಚಿನ ಒತ್ತನ್ನು ಕೊಡಿ. ಕೃಷಿಕರು ಭಾಳ ಕ್ಷೀಣಿಸ್ತಾ ಇದ್ದಾರೆ. ಹಳ್ಳಿಲಿ ನಾಟಿ ಹಾಕಕ್ಕೆ ಎಣ್ಣಿಲ್ಲ ಸ್ವಾಮಿ, ಮಿಷಿನ್ಗಳು ಬಂದ್ಬಿಟ್ಟವೆಲ್ಲ. ಕುಯ್ಯಕ್ಕೆ ಎಣ್ಣಾಳಿಲ್ಲ, ಗಂಡಾಳಿಲ್ಲ, ಮಿಷಿನ್ಗಳು ಬಂದ್ಬಿಟ್ಟವೆ. ದಯಮಾಡಿ ಕೃಷಿಗೆ 50,000 ಕೋಟಿ ಬಡ್ಜೆಟ್ ಇಡಿ. ಈ ಹಿಂದೆ ಯಡಿಯೂರಪ್ಪ ಅವ್ರ ಸರ್ಕಾರ, BJP ಸರ್ಕಾರ ಏನು ಪ್ರಧಾನಮಂತ್ರಿಗಳ ಜೊತೆಗೆ 4,000 ರೈತರ ಖಾತೆಗೆ ನೇರ ಹಣ ಆಗ್ತಿತ್ತು, ಆ 6,000 ಜೊತೆಗೆ ನೀವು 4,000 ಹಾಕುವಂಥ ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಹೇಳ್ತೀನಿ, ಯಾರೂ ಅಪಯಾಸ ಮಾಡಬಾರ್ದು. ಎಷ್ಟೋ ಜನ ಜಿಲ್ಲಾಧಿಕಾರಿಗಳಿಗೆ, ತಾಲೂಕು ಅಧಿಕಾರಿಗಳಿಗೆ ಪಾಪ ರೈತರು ಮಕ್ಕಳಿಗೆ ಅರ್ಜಿ ಕೊಡ್ತಾ ಇದ್ದಾರೆ, ಸ್ವಾಮಿ ನಮ್ಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ. ದಯಮಾಡಿ ಶಾದಿ ಭಾಗ್ಯಕ್ಕೆ ಕೊಟ್ಟಂಗೆ ರೈತರು ಮಕ್ಕಳು ಮದುವೆ ಆದರೆ ವಿಶೇಷವಾಗಿ 2 ಲಕ್ಷ 3 ಲಕ್ಷ ಅದೇನು ಕೊಡಬೇಡಿ ಸ್ವಾಮಿ. ವ್ಯವಸಾಯ ಮಾಡೋಕ್ಕೆ ಒಬ್ಬ ಮದುವೆ ಆದ ಹೊಸ ಗಂಡಿಗೆ ಒಂದೊಂದು ಟ್ರ್ಯಾಕ್ಟರ್ ಕೊಡಿ ಸ್ವಾಮಿ, ಒಂದೊಂದು ಟಿಲ್ಲರ್ ಕೊಡಿ ಸ್ವಾಮಿ. ನಿಜವಾಗ್ಲೂ ಕೃಷಿಕರು ಹೆಚ್ಚೆಚ್ಚಾಗ್ತಾರೆ ಅಂತ ಹೇಳ್ತಾ, ಮತ್ತೊಮ್ಮೆ ಇದು ಅಭಿವೃದ್ಧಿ ರಹಿತವಾದಂಥ ಬಡ್ಜೆಟ್, ಶೂನ್ಯ ಬಡ್ಜೆಟ್, ದಲಿತರಿಗೆ ಸಾಕಷ್ಟು ಅಹಿಂದ ವರ್ಗದವ್ರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಬಡ್ಜೆಟ್. ನಿಜಕ್ಕೂ ಕೂಡ ಖರ್ಗೆ ಅವರು, ಪ್ರಿಯಾಂಕಾ ಖರ್ಗೆ ಅವರು, ಮಾದೇವಪುರ ಅವರು ಇದಕ್ಕೆ ಉತ್ತರ ಕೊಡಬೇಕು. ದಲಿತರಿಗೂ ಮತ್ತು ರೈತರು ಅವ್ರಿಗೆಲ್ಲ ಅನುಕೂಲ ಆಗುವಂಥ ಬಡ್ಜೆಟನ್ನು ಪುನರ್ ಪರಿಶೀಲಿಸಬೇಕು ಅಂತ ನಾನು BJP ವತಿಯಿಂದ ಆಗ್ರಹಿಸ್ತೇನೆ. ಏನು ನಿನ್ನೆ ನಡೆದಂಥ ಬಜೆಟ್ಟು ಇದು ನಿಜವಾಗ್ಲೂ ನಾವು ನೋಡಿ, ನಾವು ಪಾತ್ರೆ ಮೇಲೆ ಜೇನುತುಪ್ಪ ಅಂತ ಅನ್ಸ್ಕೊಂಡಿದ್ದೀವಿ. ಆದರೆ ಇದು ತುಪ್ಪದ ಬಜೆಟ್ ಅಲ್ಲ. ನೆನ್ನೆ ನಡೆದಂಥದ್ದು ಬರೀ ಸಪ್ಪೆ ಬಜೆಟ್ಟು. ನೋಡಿ ಸ್ವಾಮಿ, ರೈತರ ಮೂಗಿಗೆ ತುಪ್ಪವನ್ನು ಸಾವ್ರಿ. ನಾವು ನೋಡಿ ಇವತ್ತು ಒಂದು ಅಣಕು ಪ್ರದರ್ಶನ ಮಾಡಿದ್ದೀವಿ. ಇದೇ ಥರ ಸರ್ಕಾರ ನೆನ್ನೆ ಬಜೆಟಲ್ಲಿ ರೈತರ ಮೂಗಿಗೆ ತುಪ್ಪ ಸಾವ್ರಿ ನಾಲ್ಗೆಲಿ ನೆಕ್ಕುವಂಥ ಬಜೆಟ್ ಮಾಡಿದ್ದಾರೆ. ಜೇನುತುಪ್ಪದ ಬಜೆಟ್ ಅಂತ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಆದರೆ ಇದು ಸಪ್ಪೆ ಬಜೆಟ್ಟು. ಒಂದು ರೈತರ ಬಜೆಟ್ ಅಲ್ಲ, ಕೃಷಿ ಕಾರ್ಮಿಕರ ಬಜೆಟ್ ಅಲ್ಲ, ವಿದ್ಯಾರ್ಥಿಗಳ ಬಜೆಟ್ ಅಲ್ಲ. ಇದೇನಿದ್ರು ಸಪ್ಪೆ ಬಜೆಟ್ಟು. ಇನ್ಮೇಲಾದರೂ ಇದು ಒಂದು ಪಾಕಿಸ್ತಾನದ ಬಜೆಟ್ ಅಂತ ನಾನು ಗಂಟಾಕೋಸೋಗಿ ಹೇಳ್ತಾ ಇದ್ದೀನಿ. ಅಲ್ಪಸಂಖ್ಯಾತರನ್ನು ಮೆಚ್ಚಿಸುವಂಥ ಬಜೆಟ್ಟು. ಇನ್ಮೇಲಾದರೂ ಸಿದ್ದರಾಮಯ್ಯನವರು ಹಿಂದೂಗಳ ಬಗ್ಗೆ, ಸಾರ್ವಜನಿಕರ ಬಗ್ಗೆ, ರೈತರ ಬಗ್ಗೆ ಒಳ್ಳೆ ಬಜೆಟ್ ಮಂಡಿಸಿ ಅಂತೇಳಿ ಇವತ್ತು ಮಂಡ್ಯ ಸಂಜೆ ಸರ್ಕಲಲ್ಲಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದ್ದೀವಿ. ಅದಕ್ಕೆ ಈ ನೆನ್ನೆ ಬಜೆಟ್ಗೆ ವಿರೋಧ ವ್ಯಕ್ತಪಡಿಸಿದ್ದೀವಿ. ಏನು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದನೂ ನಾವೆಲ್ಲರೂ ನೋಡ್ತಾ ಇದ್ದೇವೆ. ಕಾಂಗ್ರೆಸ್ ಸರ್ಕಾರ ಒಂದು ತುಷ್ಟೀಕರಣದ, ಒಂದು ಅಲ್ಪಸಂಖ್ಯಾತರ ರಾಜಕಾರಣವನ್ನು ಮಾಡ್ಕೊಳ್ತಾ ಬಂದಿದೆ. ಅದೇ ನಿನ್ನೆ ಅಷ್ಟೇ ಏನು ಸಿದ್ದರಾಮಯ್ಯನವರು ಬಜೆಟನ್ನು ಮಂಡಿಸಿದ್ದಾರೆ. ಆ ಬಜೆಟ್ನಲ್ಲಿ ಇವತ್ತು ಎಷ್ಟು ಸತ್ಯ ಎತ್ಕಾಣ್ತಾ ಇದೆ ಅಂತಂದರೆ, ಕೇವಲ ಒಂದು ಅಲ್ಪಸಂಖ್ಯಾತರ ಓಲೈಕೆಯ ಒಂದು ಬಜೆಟನ್ನು ಮಂಡಿಸಿದ್ದಾರೆ. ಕೇವಲ ಒಂದು ಮುಸ್ಲಿಮರ ಓಟನ್ನು ಕಾಪಾಡತಕ್ಕಂತಹ ಒಂದು ಬಜೆಟನ್ನು ಮಂಡಿಸಿದ್ದಾರೆ. ಇದು ಒಂದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಮತ್ತು ಕನ್ನಡಿಗರಿಗೆ ಇದೊಂದು ನಿರಾಶಾದಾಯಕವಾದ ಬಜೆಟ್ ಅಂತಲೇ ಹೇಳ್ತೇನೆ. ಇದು ಹಿಂದೂ ವಿರೋಧಿ ಸರ್ಕಾರ ಮತ್ತು ಮಹಿಳಾ ವಿರೋಧಿ ಸರ್ಕಾರ ಮತ್ತು ಏನು ಬಡವರ ಮತ್ತು ರೈತರ, ದಲಿತರ ಮತ್ತು SC/ST ಸಮುದಾಯಗಳಿಗೆ ಒಂದು ಅನ್ಯಾಯವನ್ನು ಮಾಡಿರುವಂತಹ ಒಂದು ಸರ್ಕಾರ ಅಂತಲೇ ನಾನು ಹೇಳಕ್ಕೆ ಬಯಸ್ತೇನೆ.